ಕಾಲದಲ್ಲಿ ಹೆಂಡತಿ ಕೆಲಸಕ್ಕೆ ಹೋಗ್ತಿದ್ರೆ ಅವಳಿಗೆ ಏನಾದರೂ ಸಾಧಿಸುವ ಹಂಬಲವಿದ್ದರೆ ಅವಳಿಗೆ ಬೆನ್ನೆಲುಬಾಗಿ ನಿಲ್ಲುವ ಗಂಡಸರ ಸಂಖ್ಯೆ ಕಡಿಮೆ. ಆದರೆ ನಿಜವಾಗ್ಲೂ ಹೆಂಡತಿಯನ್ನು ಪ್ರೀತಿಸುವ, ನಮ್ಮಂತೆಯೇ ಅವಳಿಗೂ ಕನಸಿರುತ್ತವೆ ಎಂದು ಗೌರವಿಸುವ ಗಂಡ ಇದ್ದರೆ ಅವರೇ ಪುಣ್ಯವಂತರು. ಅವಳಿಗೆ ಜೊತೆಯಾಗಿ ನಿಂತು ಕನಸಿಗೆ ಬೆಂಬಲಿಸುವುದು ಕೂಡ ಗಂಡನ ದೊಡ್ಡ ಗುಣ. ಅವಳ ವೃತ್ತಿ ಜೀವನಕ್ಕಾಗಿ ತನ್ನ ಸ್ವಂತ ಸ್ಥಳವನ್ನು ಬದಲಿಸಿಕೊಳ್ಳುವುದು, ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುವುದು, ಅವಳ ಯಶಸ್ಸು ನೋಡಿ ಹೆಮ್ಮೆ ಪಡುವುದು ಇವೆಲ್ಲವೂ ಅವನಿಗಿರುವ ವಿಶಾಲ ಮನೋಭಾವವನ್ನು ತೋರಿಸುತ್ತವೆ. ಹೆಂಡತಿಯ ಗೆಲುವೇ ತನ್ನ ಗೆಲುವು ಎಂದು ಭಾವಿಸುವ ಗಂಡ ಸಿಗುವುದೇ ಪುಣ್ಯಕರ. ಇದಕ್ಕೆ ಹೇಳೋದು ಸಂಸಾರ ಅಂದರೆ ಬೇರೆ ಬೇರೆ ಯೋಚನೆಗಳನ್ನು ಒಟ್ಟಾಗಿ ಸಾಗಿಸುವುದೇ ನಿಜವಾದ ಸಂಸಾರ ಎಂದು. ಮತ್ತೊಂದು ತ್ಯಾಗ ಸಂಬಂಧ ಉಳಿಸಲು ತಗ್ಗುವುದು. ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಸರ್ವೇ ಸಾಮಾನ್ಯ ಅಲ್ವಾ. ಆದರೆ ಸಂಬಂಧದಲ್ಲಿ ಬಿರುಕು ಮೂಡಬಾರ್ದು ಅಂತ ಕೆಲವೊಮ್ಮೆ ತಗ್ತಾನೆ. ತಪ್ಪಿಲ್ಲದಿದ್ದರೂ ಮೊದಲು ಮಾತು ಆರಂಭಿಸುತ್ತಾನೆ ಅಥವಾ ಮೌನಕ್ಕೆ ಶರಣಾಗ್ತಾನೆ. ಅದು ಅವನ ಸೋಲಲ್ಲ, ದೊಡ್ಡತನ. ಗಂಡ ತಗ್ಗುತ್ತಾನೆ ಎಂದರೆ ಅವನಿಗೂ ಆತ್ಮಗೌರವವಿರುತ್ತದೆ, ಆದರೆ ತನ್ನ ಹೆಂಡತಿ, ಸಂಸಾರ ಇವುಗಳೆಲ್ಲವನ್ನು ಹೆಚ್ಚು ಪ್ರೀತಿಸುತ್ತಾನೆ ಎಂಬುದೇ ಅರ್ಥ. ತ್ಯಾಗ ಎಂಬುದು ಒಂದು ಕಡೆಯಿಂದ ಇರಬಾರದು. ಗಂಡ ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳನ್ನು ಗುರುತಿಸಿ ಅವನಿಗೆ ಒಂದು ಥ್ಯಾಂಕ್ಸ್ ಹೇಳಿದರೂ, ಅವನನ್ನು ಅರ್ಥ ಮಾಡಿಕೊಂಡರೂ ಅವನಿಗೆ ಆನೆ ಬಲ ಬರುತ್ತೆ. ಪರಸ್ಪರ ಗೌರವ, ಪ್ರೀತಿಯೇ ದಾಂಪತ್ಯಕ್ಕೆ ಅಡಿಪಾಯ. ಅದಕ್ಕೆ ಹೇಳೋದು ಸಂಸಾರ ಅಂದರೆ ಬೇರೆ ಬೇರೆ ಯೋಚನೆಗಳನ್ನು ಒಟ್ಟಾಗಿ ಸಾಗಿಸೋದು ಅಂತ. ಈ ಸಂಬಂಧಗಳನ್ನು ಹೊಂದಾಣಿಕೆಯಾಗಿ ಇಟ್ಕೊಳ್ಳೋದೇ ಸಂಸಾರ. ಅದಕ್ಕೆ ಹೇಳೋದು ಹೊಂದಾಣಿಕೆಯೇ ಸಂಬಂಧದ ಬಲ ಅಂತ. ಇಬ್ಬರೂ ಕಷ್ಟದಲ್ಲಿದ್ದಾಗ ಒಬ್ಬರಿಗೊಬ್ಬರು ಹೆಗಲು ಕೊಡುವುದೇ ನಿಜವಾದ